ಜೋಮುಲ್ ತೀರ್ಥಕ್ಕೆ ಬರುವ ಭಕ್ತಾಭಿಮಾನಿಗಳು ಮತ್ತು ಯಾತ್ರಾರ್ಥಿಗಳು ಅವರಿಗೆ ಹಾರ್ದಿಕವಾದ ನಾವು ಅಭಿನಂದನೆ ಮತ್ತು ಸ್ವಾಗತವನ್ನು ಹೇಳುತ್ತಾ, ಈ ಭಾಗದಲ್ಲಿ ಈ ಪ್ರದೇಶದ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿ ಮತ್ತು ಸದ್ಯ ಧಾರ್ಮಿಕ ಮೇಲ್ಬೆಟ್ಟು ಬ್ರಹ್ಮಬೈತುಲ್ ಗರಡಿಯ ಜೀರ್ಣೋದ್ಧಾರದ ಅಧ್ಯಕ್ಷನಾಗಿ ನಾನು ದುಡಿತಿರುವ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ನಾವು ವಿಜ್ಞಾಪನೆ ಮಾಡಿಕೊಳ್ತಾ ಇದ್ದೇನೆ. ಯಾಕಂದರೆ ಇವತ್ತು ಸುಮಾರು ಈ ಭಾಗದಲ್ಲಿ 15ರಿಂದ 20,000 ಜನ ಬಂದು ಹೋಗುವಂಥ ಒಂದು ತೀರ್ಥಯಾತ್ರೆ, ಹಿಂದೆ ಮುನಿಗಳಿಂದ ಆರಂಭವಾದಂಥ ಈ ಜೋಮುಲ್ ತೀರ್ಥಯಾತ್ರೆ ಇವತ್ತು ಸಾವಿರಾರು ಜನರು ಇಲ್ಲಿ ಬಂದು ಹೋಗುವ ಈ ವ್ಯವಸ್ಥೆಯಲ್ಲಿ ಇದು ಅಭಯಾರಣ್ಯದಲ್ಲಿ ಇದ್ದರೂ ಸಹ ಈ ಒಂದು 24 ಗಂಟೆಯ ವ್ಯವಸ್ಥೆಗೆ ಮುಂದಿನ ದಿನದಲ್ಲಿ ಸರ್ಕಾರ ಮತ್ತು ಜಿಲ್ಲಾಡಳಿತ, ಉಡುಪಿ ಜಿಲ್ಲಾಡಳಿತದವರು ಒಂದು ವ್ಯವಸ್ಥಿತವಾಗಿ ರೂಪ ಕೊಡಬೇಕು ಅಂತೇಳಿ ನಮ್ಮ ವಿಜ್ಞಾಪನೆ. ಯಾಕಂದರೆ ಅನೇಕರು ಇದನ್ನು ಭಕ್ತಿ ಭಾವದಿಂದ ಈ ಎಳ್ಳಮಾವಾಸ್ಯೆ ಸಂದರ್ಭದಲ್ಲಿ ಮಿಂದು ಪುಣ್ಯವನ್ನು ಪಡಿಬೇಕು ಅಥವಾ ನಮ್ಮ ಏನಾದರೂ ಪ್ರಾಯಶ್ಚಿತ್ತ ಅದು ಇಲ್ಲಿ ತೀರ್ಮಾನ ಆಗಬೇಕಂತ ನಂಬಿಕೆಯಿಂದ ಬರ್ತಾ ಇದ್ದಾರೆ. ಅಂಥಕ್ಕೆ ನಾನು ವಿಶೇಷವಾಗಿ ಹೆಬ್ರಿ ತಾಲೂಕು, ಬ್ರಹ್ಮಾವರ ತಾಲೂಕು ಮತ್ತು ಉಡುಪಿ ಜಿಲ್ಲಾ ಆಡಳಿತಕ್ಕೆ ಹಿಂದೆ ಹೇಗೆ ಸೀತಾನದಿ ಜಾನುವಾರು ಜಾತ್ರೆ ಮತ್ತು ಅನೇಕ ಜಾತ್ರೆಗಳನ್ನು ಸರ್ಕಾರ ನಡೆಸ್ತಿತ್ತು, ಹಾಗೆ ಜೋಮುಲ್ ತೀರ್ಥದ ವ್ಯವಸ್ಥೆಯನ್ನು ಸಹ ಮಾಡ್ಕೊಂಡು ಬರಬೇಕು. ಇದು ಸೂರಲ್ ಅರಮನೆಯವರಿಂದ ಆರಂಭ ಆದಂಥ ಒಂದು ಪದ್ಧತಿ. ಈ ಬೊಬ್ಬರಿಯ ದೇವಸ್ಥಾನಕ್ಕೆ ಪೂಜೆ ಆಗಿ ಆನಂತರ ಇದನ್ನು ಕುಚ್ಚೂರು ರಾಯರು ನಡೆಸ್ಕೊಂಡು ಬಂದರು ಮತ್ತು ಕುಚ್ಚೂರು ದೊಡ್ಡ ಮನೆಯವರು ಅದನ್ನು ಮಾಡ್ತಾ ಬಂದರು. ಈಗ ವಿವೇಕಾನಂದ ಯುವ ವೇದಿಕೆ ಮತ್ತು ಈ ಪರಿಸರದ ಜನರು ಇದನ್ನು ಬೆಳೆಸಬೇಕು, ಉಳಿಸಬೇಕು ಅಂತ ಹೇಳಿ ಒಂದು ಅಭಿಲಾಷೆಯಿಂದ ಭಕ್ತಿಯಿಂದ ಮಾಡ್ತಾ ಇದ್ದಾರೆ. ಜಿಲ್ಲಾ ಆಡಳಿತ ಮತ್ತು ಸರ್ಕಾರ ಮುಂದಿನ ದಿನದಲ್ಲಿ ಇದಕ್ಕೆ ಪ್ರೋತ್ಸಾಹ ಕೊಟ್ಟರೆ ಖಂಡಿತ ಆ ಜನ ಅದನ್ನು ನೆನೆಸ್ಕೊಳ್ತಾರೆ. ಇದು ಈ ಯಾತ್ರೆ, ಈ ಪವಿತ್ರ ಸ್ಥಾನ ಬೆಳೀತದೆ ಅಂತ ಹೇಳಲಿಕ್ಕೆ ಕಸ್ತೂರಿ ರಂಗನ್ ಯೋಜನೆ ಬಗ್ಗೆ ಈಗಾಗಲೇ ರಾಜ್ಯ ಸರ್ಕಾರ ಅದನ್ನು ಕೈಬಿಟ್ಟಿದೆ. ಆದರೆ ಇದನ್ನು ಕೆಲವೊಂದು ಅಧಿಕಾರಿಗಳು ಈ ಬಗ್ಗೆ ಭಯ ಹುಟ್ಟಿಸ್ತಾ ಇದ್ದಾರೆ. ಇದೆಲ್ಲ ವೈಲ್ಡ್ ಲೈಫ್ ಬರ್ತದೆ, ಕಸ್ತೂರಿ ರಂಗನ್ ಬರ್ತದೆ ಅಂತೇಳಿ. ಆದರೆ ಒಂದು ನಮ್ಮ ವಿಜ್ಞಾಪನೆ 1937ನೇ ಇಸ್ವಿಯಲ್ಲಿ ನಾವೇನು ಭಾರತ ದೇಶದಲ್ಲಿ ಯಾವುದು ಅಭಯಾರಣ್ಯ, ಯಾವುದು ಸರ್ಕಾರಿ ಜಲ ಅಂತ ತೀರ್ಮಾನ ಮಾಡಿದೆ. ಆವಾಗ ನಮ್ಮ ಜನಸಂಖ್ಯೆ ಇದ್ದದ್ದು ಕೇವಲ 37 ಕೋಟಿ. ಇವತ್ತು 140 ಕೋಟಿ ಜನಸಂಖ್ಯೆ ಇರುವಾಗ ನಾವು ಈ ಕಾನೂನಿನ ಪದ್ಧತಿಯಲ್ಲಿ ಅಥವಾ ಈ ತಿದ್ದುಪಡಿಯ ಒಂದು ಎಚ್ಚರಿಕೆಯಲ್ಲಿ ಜನರನ್ನು ಎದುರಿಸುವುದು ಅಷ್ಟು ಸರಿಯಲ್ಲ. ಇದಕ್ಕೆ ನಾನು 24 ಗಂಟೆ ಅಲ್ಲ 48 ಗಂಟೆಯ ಒಂದು ಕಾಲಾವಕಾಶ ಮತ್ತು ಬಂದ ಯಾತ್ರಾರ್ಥಿಗಳಿಗೆ ಇಲ್ಲಿ ಒಂದು ಆಶ್ರಮ ಧಾಮ ಎಲ್ಲ ವ್ಯವಸ್ಥೆ ಮಾಡಬೇಕು. ಯಾವುದೇ ಕಾನೂನು ಅದು ಜನರಿಗಾಗಿ ಇರಬೇಕಲ್ಲದೆ ಅಥವಾ ಇನ್ನೊಂದು ಕಾನೂನಿಗಾಗಿ ಜನ ಇರುವುದಲ್ಲ. ನಾಡು ಇರುವುದು ಯಾರಿಗಾಗಿ? ಜನರಿಗಾಗಿ. ಅಥವಾ ಬೇರೆ ಒಂದು ವಿಚಾರಕ್ಕೆ ನಾಡು ಕಡೆಯ ವರ್ಷ ನಾಡನ್ನು ನಾವು ಬೆಳೆಸಬೇಕು, ಗಿಡ ಮರ ಬೆಳೆಸಬೇಕು. ಆ ಕಾನೂನು ಪುಸ್ತಕಗಳನ್ನು ಇಂಥ ತೀರ್ಥಯಾತ್ರೆಯ ಸಮಯದಲ್ಲಿ ಅದು ಯಾವ ಕಸ್ತೂರಿ ರಂಗನು ಸಹ ಅದನ್ನು ಅನುಷ್ಠಾನಕ್ಕೆ ತಂದರೆ ಖಂಡಿತ ಆ ಸರ್ಕಾರ ಉಳಿಯುವುದಿಲ್ಲ ಅಥವಾ ಆ ಕಾನೂನು ಉಳಿಯುವುದಿಲ್ಲ ಅಂತ ನಮ್ಮ ಹಿರಿಯರು ಹೇಳ್ತಾ ಬಂದಿದ್ದಾರೆ. ಈ ಬಗ್ಗೆ ತಾವೆಲ್ಲರೂ ಇವತ್ತು ಸುಮಾರು 20,000ಕ್ಕಿಂತ ಹೆಚ್ಚು ಜನ ಬಂದು ಈ ತೀರ್ಥದಲ್ಲಿ ಮಿಂದು ಆ ಪ್ರಸಾದ, ಒಬ್ಬರಿಯ ದೇವರ ಪ್ರಸಾದವನ್ನು ಪಡೆದು ಪುಣ್ಯರಾಗಿದ್ದಾರೆ ಅಂತ ಹೇಳಿ ನಮ್ಮ ಭಾವನೆ. ಸೀತಾ ನದಿ ಒಂದು ವಿಶೇಷವಾದ ನದಿ, ಹೆಣ್ಣಿಗೆ ಪಾತ್ರವಾದ ಒಂದು ನದಿ. ಯಾವುದೇ ಕಷ್ಟ ಹೆಣ್ಣಿಗೆ ಅಥವಾ ತನ್ನ ದಾಂಪತ್ಯ ಜೀವನದಲ್ಲಿ ಬಂದಾಗ ಸೀತಾ ನದಿಯಲ್ಲಿ ಮಿಂದು ಅವರು ಪವಿತ್ರರಾಗ್ತಾರೆ, ಅವರ ಕಷ್ಟ ನಿವಾರಣೆ ಆಗ್ತದೆ ಅಂತ ಹೇಳಿ ಹಿರಿಯರ ಒಂದು ನಂಬಿಕೆ. ಆ ಪ್ರಕಾರ ಇವತ್ತು ಎಳ್ಳಮಾವಾಸ್ಯೆ ದಿವಸ ಈ ಭಾಗದ ಹೆಚ್ಚಿನ ಭಕ್ತರು ಬಂದು ಇಲ್ಲಿ ತೀರ್ಥ ಸ್ಥಾನವನ್ನು ಮಾಡಿದ್ದಾರೆ. ಅದರ ಬಗ್ಗೆ ಈ ಭಾಗದ ಎಲ್ಲ ಜನರಿಗೆ ಬಹಳ ಸಂತೋಷ ಇದೆ. ಬಹಳ ವರ್ಷದಿಂದ ಸೂರಲ್ ಅರಮನೆಯ ಜೈನ ಅರಸರುಗಳು ಈ ಒಂದು ತೀರ್ಥಯಾತ್ರೆಯ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಬಂದಿದ್ದರು. ಆನಂತರ ಕುಚ್ಚೂರು ರಾಯರ ಮನೆಯವರು, ಆನಂತರ ಚಾರ ದೊಡ್ಡ ಮನೆಯವರು, ಇವತ್ತು ವಿವೇಕಾನಂದ ಯುವ ಸಂಘದವರು ಅದರ ನಾಡಿಯ ಜವಾಬ್ದಾರಿಯನ್ನು ವಹಿಸಿಕೊಂಡು ಶ್ರೀ ಕ್ಷೇತ್ರ ಜೋಮುಲ್ ಬೊಬ್ಬರಿಯ ದೇವರ ಸೇವಾ ಸಮಿತಿ ಮುಖಾಂತರ ಈ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ನಾವೇನು ಈ ಯುಗದಲ್ಲಿ ಸಂಪಾದನೆ ಮಾಡ್ತೇವೆ, ಕೀರ್ತಿ ತರ್ತೇವೆ, ಅದೆಲ್ಲ ಇಲ್ಲಿ ಇರುವ ತನಕ ಮಾತ್ರ. ತದನಂತರ
ನಾವು ಬರೀ ಮೈಯಲ್ಲಿ ಬಂದ ಹಾಗೆ ಬರೀ ಮೈಯಲ್ಲಿ ಹೋಗ್ಬೇಕಾಗ್ತದೆ. ಇವತ್ತೇನು ನಮ್ಮ ಹಿರಿಯರು ಇಂಥ ಒಂದು ಪವಿತ್ರ ಸ್ಥಾನಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಂಡು ಈ ತಪಸ್ಸು ಮಾಡಿದ ಮುನಿಗಳ ಕ್ಷೇತ್ರದಲ್ಲಿ ಈ ಒಂದು ವ್ಯವಸ್ಥೆ ಮಾಡಿದ ಒಂದು ಸಣ್ಣ ವಿಚಾರ ಮಾಡಿದಂತೆ ನಮ್ಮ ಮಿಥುನ್ ಶೆಟ್ರು ಬಹಳ ಜವಾಬ್ದಾರಿಯಲ್ಲಿ ಇವಾಗ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ರಾಜೇಶ್ ಅವರು ಹಾಗೆ ದಯಾನಂದ್ ನಾಯ್ಕ ಅವರು. ಇವತ್ತು ನಮಗೆ ಖುಷಿ ಆಗ್ತದೆ. 93ರಿಂದ 2009 ತನಕ ಈ ಭಾಗದ ನಾನು ಸತತ ಪಂಚಾಯತ್ ಸದಸ್ಯನಾಗಿದ್ರು ಇದರ ಅಭಿವೃದ್ಧಿ ಖಂಡಿತ ಇದರ ಹಿಂದೆ ಎಷ್ಟು ಜನ ದುಡಿತಾ ಇದ್ದಾರೆ ಅಂತ ಹೇಳಿ ಅದನ್ನ ಲೆಕ್ಕ ಹಾಕಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಇಲಾಖೆಯವರು ಇವತ್ತು ಪ್ರತಿಬಂಧನೆ ಇರ್ಬೋದು ಇಲ್ಲಿ, ಯಾಕಂದ್ರೆ ಈ ಕಾಡು ವೈಲ್ಡ್ ಲೈಫ್ಗೆ ಅಭಯಾರಣ್ಯಕ್ಕೆ ಸೇರ್ತದೆ. ಆದ್ರೆ ಕಾಡು ಆಗೋ ಮೊದಲು ಈ ತೀರ್ಥ ಕ್ಷೇತ್ರ ಮತ್ತು ಈ ತೀರ್ಥ ಸ್ಥಾನ ಮೊದಲೇ ಇತ್ತು. ಈ ತೀರ್ಥ ಕ್ಷೇತ್ರಕ್ಕೆ ಈ ಕಾಡು ಆಗೋದು 1937ರಲ್ಲಿ. ಇದು ತ್ರೇತಾಯುಗದಿಂದ ಇಲ್ಲಿ ತೀರ್ಥ ಸ್ಥಾನ ಜನರಿಗೆ ಆಗ್ತಾ ಇದೆ. ಈ ಕಾನೂನಿಗಿಂತ ದೊಡ್ಡದು ಸಂಪ್ರದಾಯಕ್ಕೆ ಕಾನೂನು ಬಗ್ಗಲೇಬೇಕಾಗ್ತದೆ. ಇನ್ನೆಲ್ಲ ನಾಳೆ ಸರ್ಕಾರ ಈ ಒಂದು ಜಾತ್ರೆ ವ್ಯವಸ್ಥೆ ತಗೊಳ್ಬೇಕು ಜವಾಬ್ದಾರಿ. ಇದಕ್ಕೆ ಬರುವ ಖರ್ಚು ವೆಚ್ಚಗಳನ್ನು ಸಹ ಸರ್ಕಾರ ಮತ್ತು ಜಿಲ್ಲಾಡಳಿತ ನೋಡ್ಬೇಕು ಅಂತ ಹೇಳಿ ನನ್ನ ಅಪೇಕ್ಷೆ. ಯಾಕಂದ್ರೆ ಹಿಂದೆ ನಾವು ಸೀತಾನದಿ ಜಾನುವಾರು ಜಾತ್ರೆ ಮಾಡ್ತಾ ಬರುವಾಗ ಅದನ್ನು ಸರ್ಕಾರದವರು ತಾಲೂಕ್ ಪಂಚಾಯತ್ ಲೆಕ್ಕದಲ್ಲಿ ಆ ಜಿಲ್ಲಾಡಳಿತದವರು ಮಾಡ್ಕೊಂಡು ಬರ್ತಿದ್ರು. ಇದು ಉಡುಪಿ ಜಿಲ್ಲೆಯ ಆಡಳಿತ ಮತ್ತು ಇಲ್ಲಿ ಹೆಬ್ರಿ ತಾಲೂಕು ಮತ್ತು ಬ್ರಹ್ಮಾವರ ತಾಲೂಕು ಮತ್ತು ಕುಂದಾಪುರ ಸೌಗರಿಮುನಿ ಮತ್ತು ಆ ತ್ರೇತಾಯುಗದ ವಿದ್ವಾಂಸರಿಗೆ ನಿಮ್ಮ ಆಶೀರ್ವಾದ ಖಂಡಿತ ಇರ್ತದೆ ಅವರದ್ದು ಅಂತ ಹೇಳಿ ನಾನು ಭಾವಿಸ್ತೇನೆ. ಬಂಧುಗಳೇ, ಇವತ್ತು ಜನ ಎಲ್ಲ ಹೆಚ್ಚಾಗಿ ಮಾಧ್ಯಮ ಅಥವಾ ಇವತ್ತು ಬೇರೆ ಬೇರೆ ಯುಗ ಬದಲಾವಣೆ ಆಗ್ತಾ ಇಂಥ ಸಂಪ್ರದಾಯಗಳು ಕಡಿಮೆ ಆಗ್ತದೆ. ಆದ್ರೆ ಮಾನಸಿಕವಾಗಿ ನೆಮ್ಮದಿ ಸಿಗುವಂತಹ ಒಂದು ವ್ಯವಸ್ಥೆ ಇದರಲ್ಲಿ ಸಿಕ್ಕಿದಷ್ಟು ಬೇರೆ ನಮ್ಮ ಕುಟುಂಬದಲ್ಲಿ ಎಲ್ಲಿ ಸಿಗುವುದಿಲ್ಲ. ಯಾಕಂತ ಹೇಳಿದ್ರೆ ಈಗ ಸುಮಾರು 50 ನನ್ನ ಅಭಿಪ್ರಾಯದ ಪ್ರಕಾರ ಸಾಧಾರಣ 106 ವರ್ಷದಿಂದ ಇದು ನಡೀತಾ ಬರ್ತಾ ಇದೆ. ಆವಾಗ ಕೃಷ್ಣ ಶೆಟ್ಟರು ಅದ್ರ ಬಗ್ಗೆ ಡಿಟೇಲ್ ಆಗಿ ಹೇಳಿದರು. ಅದರಂತೆ ನಾವು ವೇದಿಕೆಯವರು ಮತ್ತು ನಮ್ಮ ಜೋಂಬಲ್ ಅಭಿವೃದ್ಧಿ ಸಮಿತಿ ಅಂತ ಮಾಡಿಕೊಂಡು ಒಂದು 7 ವರ್ಷದಿಂದ ನಾವು ಇದನ್ನು ಪ್ರಾರಂಭಿಸಿದ್ದೇವೆ. ಇದರ ಮೊದಲ ಅನ್ನ ಸಂತರ್ಪಣೆ ಮಾಡಿದ್ದು ಆವಾಗ ಇವರು ಕೃಷ್ಣ ಶೆಟ್ಟರು ಹೇಳಿದ ಹೆಸರೇ ಪಿಟ್ಟಿ ಪೂಜಾರ್ತಿ. ಅವಳು ತನ್ನ ವೈಯಕ್ತಿಕವಾಗಿ ತನ್ನ ಮಕ್ಕಳ ಹೆಸರಿನಲ್ಲಿ ಆ ದಿನ 5,000 ಜನರಿಗೆ ಮೊದಲಾಗಿ ಅನ್ನ ಸಂತರ್ಪಣೆಯನ್ನು ಪ್ರಾರಂಭಿಸಿದೆವು. ಅದರ ಮೇಲೆ ನಾವು ಕಂಟಿನ್ಯೂಸ್ ವರ್ಷ ಮಾಡ್ತಾ ಇದ್ದೇವೆ. ಆದಿತ್ಯವಾರ ದಿವಸ ಅದರ ಮುಂಚಿನ ದಿವಸ ನಮ್ಮಲ್ಲಿ ಇಲ್ಲಿ ಪೂಜೆ ಪುನಸ್ಕಾರ ನಡೀತದೆ, ಏಣಿ ಮುಹೂರ್ತ ಅಂತ. ಮತ್ತು ಈಗ ನಮ್ಮದೊಂದು 2 ವರ್ಷದಿಂದ ಒಂದು ಪ್ರಾರಂಭ ಆಗಿದೆ ಬೊಬ್ಬರನಿಗೆ ಪ್ರಿಯವಾದ ಕೊಟ್ಟೆ ಕಡುಬು ಅರ್ಪಣೆ. ಅದು ಈಗ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಿದೆ. ಮುಂಚೆ 500 ಮಾಡ್ತಿತ್ತು, ಈಗ 1000 ಮಾಡ್ತೀವಿ. ಈಗ 1,500 ಕೊಟ್ಟೆವರೆಗೆ ನಾವು ಪ್ರತಿ ವರ್ಷ ಈಗ ಅರ್ಪಣೆ ಮಾಡ್ತಾ ಇದ್ದೇವೆ. ಭಕ್ತರು ದಿನದಿಂದ ದಿನಕ್ಕೆ ಅದರ ಬಗ್ಗೆ ಜಾಸ್ತಿ ಆಗ್ತಾ ಇದ್ದಾರೆ. ಮತ್ತು ಜೋಂಬ್ಲಿಗೂ ಸಹ ಹಾಗೆ ಸಾಧಾರಣ 3,000ದಿಂದ ಪ್ರಾರಂಭ ಮಾಡಿದ್ದು ನಾವು. ಇವತ್ತು ನಾವು ಆ್ಯಕ್ಚುಲಿ ವಾರದ ಮಧ್ಯ ದಿನವಾದ್ದರಿಂದ ಸ್ವಲ್ಪ ಕಡಿಮೆ ಮಾಡಿದ್ದೇವೆ. ಈ ಸರಿ 4,000 ಜನಕ್ಕೆ ನಾವು ಅರೇಂಜ್ ಮಾಡಿದ್ದೇವೆ. ಅದು 4,000 ಜಾಸ್ತಿ ಆಗ್ಬೋದು, ಇನ್ನು ಕಡಿಮೆ ಆಗೋದಿಲ್ಲ. ಮತ್ತು ಇದೇ ರೀತಿ ವರ್ಷ ಜಾಸ್ತಿ ಆಗ್ತಾ ಇದೆ. ಅಂದರೆ ನಮ್ಮ ಯುವ ವೇದಿಕೆಯವರು ಮತ್ತು ನಮ್ಮ ಜೋಂಬಳ ಬೊಬ್ಬರಿ ಸಮಿತಿಯವರು ಒಟ್ಟುಗೂಡಿ ಸಾಧಾರಣ ನಾವೊಂದು 60 ಮಂದಿ ವಾಲಂಟಿಯರ್ಸ್ ಇದ್ದೇವೆ. ಅವರೆಲ್ಲರ ಪರಿಶ್ರಮ ಇದು ಈ ಕೆಲಸ ಸುಗಮವಾಗಿ ಸಾಗಲಿಕ್ಕೆ ಕಾರಣ. ಮತ್ತು ಊರಿನವರ ಮತ್ತು ಪರ ಊರಿನವರ ತುಂಬ ದೇಣಿಗೆ ಇದೆ. ನಮ್ಮಲ್ಲಿ ಸಾಧಾರಣ 10,000 ಕೊಡುವವರು ಒಂದು 10 ಮಂದಿ ಇದ್ದಾರೆ. ಅದು ವರ್ಷಕ್ಕೆ ಅವರು ಕೊಡುವರು. ಮತ್ತೊಂದು ದೊಡ್ಡ ದಾನಿ ಅಂತ ಹೇಳಿದರೆ ಸತೀಶ್ ಬೈ ಅಂತ ಹೇಳಿದ್ದಾರೆ ಇಲ್ಲಿ. ಅವರು ಪ್ರತಿ ವರ್ಷವೂ 25,000 ರೂಪಾಯಿ ಅವರ ಫ್ಯಾಕ್ಟ್ರಿಯಿಂದ ನಮಗೆ ಡೈರೆಕ್ಟಾಗಿ ಬರ್ತದೆ. ಅವ್ರು ಇರಲಿ ಅವ್ರು ಇಲ್ಲದೆ ಇರಲಿ, ಅವರ ಮಕ್ಕಳಿಗೆ ಸಹ ಹಾಕಿ ಅಲ್ಲಿ ನಾವು ನಮ್ಮನ್ನು ತೋರಿಸಿದ್ದಾರೆ. ಅವರು ಬುಕ್ಕಿನಲ್ಲಿ ಬರೆದಿಟ್ಟಿದ್ದಾರೆ. ಅವರು ನಾನು ಇರಲಿ ಇಲ್ಲದೆ ಇರಲಿ 25,000 ರೂಪಾಯಿ ವರ್ಷ ಜೋಂಬ್ಲಿಗೆ ಹೋಗ್ಬೇಕು, ಅನ್ನ ಸಂತರ್ಪಣೆಗೆ ಹೋಗ್ಬೇಕು ಅಂತೇಳಿ. ಇವ್ರದ್ದು ಇದರಲ್ಲಿ ಈಗ ತುಂಬ ಸಹಕಾರ ಇದ್ದು ವೇದಿಕೆಯವರು ವಿವೇಕಾನಂದ ವೇದಿಕೆ, ನೇತಾಜಿ ಸೇವಾ ವೇದಿಕೆ, ಯುವ ಬಳಗ ಕಚ್ಕೆ ಸಿದ್ದನಾಯಕನ ಮನೆಯವರು, ಮಲ್ಲಿಕಾರ್ಜುನ ಕುಡುಬಿ ಸಂಘ ಚಾರ, ಭಗತ್ ಸಿಂಗ್ ಯುವ ವೇದಿಕೆ ಹೆಬ್ರಿ, ಶಾಂತಿನಿಕೇತನ ಯುವ ವೃಂದ ಕುಡಿಬೈಲು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಹಾಯ ಸಂಘ, ಶೌರ್ಯ ವಿಪತ್ತು ನಿರ್ವಹಣಾ ಚೇರ್ಕಾಡಿ, ಇವರೆಲ್ಲರ ನಮ್ಮ ಇವತ್ತಿನ ವಾಲಂಟಿಯರ್ಸ್ನಲ್ಲಿ ಅವರು ಸಹ ಇದ್ದಾರೆ. ಅವರ ಸಹಕಾರದಿಂದ ಯಾವ ತೊಂದರೆ
ನಡೆದಂತೆ ಈ ಕಾರ್ಯಕ್ರಮ ನಡೀತಾ ಇದೆ. ಮತ್ತು ನಮ್ಮ ಹೆಬ್ರಿ ಪೊಲೀಸ್ ಸ್ಟೇಷನ್ನ ಪೊಲೀಸಾಧಿಕಾರಿಗಳು ಮತ್ತು ಅರಣ್ಯಾಧಿಕಾರಿಗಳು ಇವರು ಎರಡೂ ಕಡೆಯವರು ಸುಮಾರು ಸಾಧಾರಣ ಒಂದು 25-30 ಜನ ಬಂದು ಇಲ್ಲಿ ನಮಗೆ ಸಹಕಾರ ನೀಡಿದ್ದಾರೆ. ನಿನ್ನೆಯಿಂದ ಅವರು ನಮ್ಮೊಟ್ಟಿಗೆ ಇದ್ದಾರೆ. ಇವತ್ತು ಸಾಯಂಕಾಲ 6 ಗಂಟೆವರೆಗೂ ಸಹ ನಮ್ಮವರಿಗಿದ್ದು ಯಾವುದೇ ಅಹಿತಕರ ಘಟನೆ ಇಲ್ಲಿ ನಡೆಯದಂತೆ ಅವರು ಮುತುವರ್ಜಿ ವಹಿಸಿದ್ದಾರೆ. ಅವರಿಗೆ ನಾವು ನಮ್ಮ ಈ ಸಂಘದ ವತಿಯಿಂದ ಈ ಜೋಮ್ಲ ಅಭಿವೃದ್ಧಿ